ಎಲ್ಲರಿಗೂ ನಮಸ್ಕಾರ. Once again, good morning. Good morning. And ಯಾರೆಲ್ಲ ಫಸ್ಟ್ ಟೈಮ್ ಈ ಬಿಸ್ನೆಸ್ ಪ್ರೆಸೆಂಟೇಷನ್ ತಿಳ್ಕೊಳ್ಳಿಕ್ಕೆ ನನ್ನ ಸ್ನೇಹಿತರು ಕರೆದ್ರು, ನನ್ನ ರಿಲೇಷನ್ ಕರೆದ್ರು, ನಮ್ಮ ಕೊಲೀಗ್ ಕರೆದ್ರು. ಒಂದು ಪ್ರೆಸೆಂಟೇಷನ್ ಇದೆ, ಒಂದು ಆಪರ್ಚುನಿಟಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಯಾರು ಕರೆದಿದ್ದಾರೆ ಅವರ ಮಾತಿಗೆ ಕಿವಿಗೊಟ್ಟು ಬಂದಿರ್ತಕ್ಕಂಥ ನಮ್ಮ ಗೆಸ್ಟ್ಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ನಿಮ್ಮ ಕಮಿಟ್ಮೆಂಟ್. ಭಾನುವಾರ ಇವತ್ತು ನಾನು ಹಿಂಗೆ ಹೇಳಂಗಿಲ್ಲ, ಆಯ್ತಾ? ಏಕಾದಶಿ ಅಲ್ವಾ? ಹಾಗಾಗಿ ಭಾನುವಾರ ಆರಾಮಾಗಿ ಮನೆಯಲ್ಲಿ ರೆಸ್ಟ್ ತಗೊಂಡು ಸಮಯವನ್ನ ಫ್ಯಾಮಿಲಿ ಜೊತೆ ಕೊಡ್ತಾ ಆರಾಮಾಗಿ ಕಳೆಯುವಂತ ಸಮಯ. ಆದ್ರೆ ಆ ಆರಾಮಾಗಿ ಕಳೆಯುವ ಸಮಯವನ್ನ ಎಕ್ಸ್ಟ್ರಾ ಡೆವಲಪ್ಮೆಂಟ್ ಗೋಸ್ಕರ ತಿಳ್ಕೋಬೇಕು ಅಂತ ಹೇಳಿ ಬಂದು ಈ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ತಾ ಇರುವಂತ ನಮ್ಮ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ನಾನು ಇನ್ನೊಂದು ಮಾತು ಹೇಳ್ತೀನಿ, ಬಿಸ್ನೆಸ್ ಮ್ಯಾನ್ಸ್ ಯಾವತ್ತಾದ್ರೂ ಸಂಡೇ ಮಂಡೇ ಸಾಟರ್ಡೆ ಅಂತ ನೋಡ್ತಾರ? ಯಾರು ನೋಡೋದಿಲ್ಲ ಅಲ್ವಾ? ಆದ್ರೆ ಜಾಬ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಅವರಿಗೆ ಸಂಡೇ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ವಾರ ಪೂರ್ತಿ ಬೆಳಗ್ಗೆ ಅಲಾರಾಮ್ ಎಬ್ಸಿರುತ್ತೆ, ಇಲ್ಲಾಂದ್ರೆ ಚಾಲೆಂಜಸ್ ಎಬರ್ಸುತ್ತೆ, ಇಲ್ಲಾಂದ್ರೆ ಕಷ್ಟ ಆದ್ರೂ ಚಿಂತಿಲ್ಲ, ಬೇಜಾರಾದ್ರೂ ಚಿಂತಿಲ್ಲ, ಕಷ್ಟಪಟ್ಟು ಎದ್ದು ಹೋಗುವಂತ ಓಡುವಂತ ಸಂದರ್ಭ ಅದು ಸೋಮವಾರ. ಸುಮಾರು ಜನಕ್ಕೆ ಶನಿವಾರ ಬಂದ್ರೆ ಶನಿವಾರ ಸಂಜೆ ಆಗ್ತಾ ಇದ್ದಂಗೆ ಫುಲ್ ಖುಷಿಯಾಗಿರುತ್ತೆ. ಅದೇ ಭಾನುವಾರ ಸಂಜೆ ಆಗ್ತಾ ಅನ್ನೋ ರೀತಿ ಫೀಲ್ ಬರುತ್ತೆ ಅಲ್ವಾ? ಆದ್ರೆ ಇನ್ನೊಂದ್ ಕಡೆ ಮನ್ಸು ಹೇಳುತ್ತೆ ಪ್ರತಿ ವಾರನೂ ಭಾನುವಾರ ಇದ್ದಿದ್ರೆ ಹೆಂಗಿರೋದು ಅಂತ. ಆದ್ರೆ ಒಂದ್ ವಿಷಯ, ಪ್ರತಿದಿನ ಭಾನುವಾರ ಆಗಲ್ಲ, ಆದ್ರೆ ಪ್ರತಿದಿನ ಭಾನುವಾರ ತರ ಮಾಡಿಕೊಡೋದು ನಿಮ್ ಕೈಯಲ್ಲೇ ಇದೆ. ನಾನು ಕೂಡ 22 ವರ್ಷದ ಹಿಂದೆ ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ತಂದೆದು ಒಂದು ಸಣ್ಣ ಪವರ್ ಫ್ಯಾಕ್ಟರಿ ಇತ್ತು. ಅಂದ್ರೆ ಹೇಳ್ಕೊಳ್ಳಿಕ್ಕೆ ಪವರ್ ಫ್ಯಾಕ್ಟರಿ ಅಂದ್ರೆ ಸೀರೆ ತಯಾರಿಸುವಂತದ್ದು. ಆ ಇಂಡಸ್ಟ್ರಿ ಹೆಂಗಿತ್ತು ಅಂತ ಹೇಳಿದ್ರೆ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಹೆಂಗೋ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಸರ್ಕಾರನು ಕೂಡ ನೇಕಾರರಿಗಂತ ಆಗಾಗ ಎಕ್ಸ್ಟ್ರಾ ಬೆನಿಫಿಟ್ ಅದು ಇದು ಒಂದು ಫೆಸಿಲಿಟಿ ಕೊಡುತ್ತೆ, ಅವ್ರನ್ನ ಲಿಫ್ಟ್ ಮಾಡ್ಲಿಕ್ಕೋಸ್ಕರ ಅಂತ ಬಿಸ್ನೆಸ್ ಅನ್ನ ತಂದೆ ನಿರ್ವಹಿಸ್ತಿದ್ರು. ಅಂಡ್ ಬೇರೆ ಅವರ ತಂದೆ ಕಾಲದಿಂದ ನಡ್ಕೊಂಡು ಬಂದಂತ ಬಿಸ್ನೆಸ್. ಹಾಗಾಗಿ ಒಂದು ಸಣ್ಣ ಫ್ಯಾಕ್ಟರಿ ಇತ್ತು, ಫ್ಯಾಕ್ಟರಿಗೆ ಆದಾಯ ತಕ್ಕಂಗೆ ಕಮಿಟ್ಮೆಂಟ್ ಇತ್ತು. ಅಂತ ಸಂದರ್ಭದಲ್ಲಿ ನನ್ ಮುಂದೆ ಇದ್ದಿದ್ದ ಎಜುಕೇಶನ್ ಒಂದೇ ಒಂದು ಟಾರ್ಗೆಟ್, ಎಜುಕೇಶನ್ ಮುಗಿಸಿದ್ರೆ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ಹೆಂಗೋ ಲೈಫ್ ಅಲ್ಲಿ ಆರಾಮಾಗಿರ್ಬೋದು ಅಂತ. ಈಗ ಎಷ್ಟು ಜನ ಹೇಳಿ ಕೆಲಸ ಮಾಡ್ತಿರೋರು ಒಳ್ಳೆ ಕೆಲಸ ಸಿಕ್ಕಿದ ತಕ್ಷಣ ಲೈಫ್ ಅಲ್ಲಿ ಸೆಟ್ಲ್ ಆಗ್ತೀರಿ ಅಂತ. ಯಾಕಂದ್ರೆ ಹೈದರಾಬಾದ್ ಅಲ್ಲಿ ನಮ್ಮ ಹತ್ತಿರದ ಟೀಮ್ ಲೀಡರ್ಶಿಪ್ ಒಬ್ರು ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಿ ಕ್ಯಾಂಪಸ್ ನಲ್ಲಿ ಸೆಲೆಕ್ಟ್ ಆದ್ರು. ಒಂದು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಿದ್ರು. ಒಂದು ತಿಂಗಳಿಗೆ ಒಂದು 75-80 ಸಾವಿರ ಏನು ತೊಂದರೆ ಇಲ್ಲ. ಎಷ್ಟು? ಆದ್ರೆ ಅವರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಅವರಲ್ಲ ಅವ್ರ ಬಾಸ್ನವ್ರು. ಈ ಒಂದು ಮಷೀನ್ ಯಾರು ಬೆಳಗ್ಗೆಯಿಂದ ಆಫೀಸ್ಗೆ ಎಂಟ್ರಿಯಿಂದ ಆಫೀಸ್ಗೆ ಹೊರಗಡೆ ಬರೋ ತನಕ ಅವರ ಮಷೀನು ಅವ್ರದಲ್ಲ, ಬಾಸ್ದು. ಅವ್ರು ಇನ್ ಕೇಸ್ ಎಮರ್ಜೆನ್ಸಿ ಕಾಲ್ ಬಂದ್ರೆ ಅವರು ಇಮ್ಮಿಡಿಯೇಟ್ಲಿ ಟಾಯ್ಲೆಟ್ ಹೋಗ್ಬೇಕು ಅಂತೇಳಿ ವಾಶ್ರೂಮ್ ಹೋಗಿ ಫೋನ್ ಮಾತಾಡ್ಬೇಕು ಅಂತ ಒಂದು ಸಿಚುವೇಶನ್. ಅವ್ರು ಹೇಳ್ತಿದ್ರು, ನಾನು ಚಿಕ್ಕಂದಲ್ಲಿ ಓದ್ಬೇಕಾದ್ರೆ ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ, ನನಗೆ ತುಂಬಾ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ನಾನು ಓದಿ ದೊಡ್ಡವರಾದ್ಮೇಲೆ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಮರ್ಸಿಡಿಸ್ ಬೆಂಜು, ಜಾಗ್ವಾರು, ಆಡಿ, ರೇಂಜ್ ರೋವರ್ ಆಗೆಲ್ಲ ಜಾಗ್ವಾರ್ ಕಮ್ಮಿ ಇತ್ತು. ಲಕ್ಸುರಿ ಕಾರ್ ಎಸ್ಪೆಷಲಿ ಬೆಂಜ್ ಅನ್ನೋ ಕಾರ್ನ ನಾನು ಟ್ರೈ ಮಾಡ್ಬೋದು ಅಂತ. ಆದ್ರೆ ನನಗೆ ಜಾಬ್ ಸೇರ್ಕೊಂಡ್ಮೇಲೆ ಅರ್ಥ ಆಯ್ತು ನಾನು ಆಲ್ಟೋನಿಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಆಯ್ತು, ಒಂದು ಫ್ಲಾಟ್ ನ ಲೋನ್ ತಗೊಂಡ್ರು. ಅದಾದ್ಮೇಲೆ ಅವ್ರ ಕಮಿಟ್ಮೆಂಟ್ ನ ಲೆಕ್ಕ ಹಾಕೊಂಡಾಗ ಅವ್ರೀಗ ಅವರ ಬಜೆಟ್ ನಲ್ಲಿ ಆಲ್ಟೋ ಮಾತ್ರ ಮೇಂಟೈನ್ ಮಾಡ್ತಿದ್ದೀನಿ. ಆದ್ರೆ ಏನ್ ಮಾಡೋದು, ನನ್ನ ಕನಸು ಮಾತ್ರ ಕಡಿಮೆ ಆಗ್ಲಿಲ್ಲ. ಆಗ ನನ್ನ ಕನಸಿಗೆ ತಕ್ಕಂತ ಬಿಸ್ನೆಸ್ ಯಾವುದು, ನನ್ನ ಕನಸಿಗೆ ತಕ್ಕಂತ ಏನಾದ್ರೂ ಬೇರೆ ಮಾಡ್ಬೇಕು ಅಂದಾಗ ಆ ಸೋಷಿಯಲ್ ಮೀಡಿಯಾ ನನಗೊಂದು ಅವಕಾಶ ಕೊಡ್ತು. ಆ ಅವಕಾಶನೇ ವೆಸ್ಟಿನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈಗ ಆ ವ್ಯಕ್ತಿ ಸಾಟರ್ಡೆ ಅನ್ನ ಈ ಬಿಸ್ನೆಸ್ ಗೋಸ್ಕರ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮಂಡೇ ಟು ಫ್ರೈಡೆ ನಾನು ಅನ್ಕೊಳ್ತೀನಿ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಬೇಕು ಅಂತ, ಬರೋಷ್ಟು ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಯಾಕಂದ್ರೆ ಅಷ್ಟು ಈರಿರ್ತಾರೆ ಅಂತ. ಏನು ಅಂತ ನೀವು ಕೇಳಂಗಿಲ್ಲ, ನಾನು ಹೇಳಂಗಿಲ್ಲ.
ಆಯ್ತಾ? ಅಷ್ಟು ಸ್ಟ್ರೆಸ್ ಆಗಿರ್ತೀವಿ, ಮನೆಗೆ ಬಂದಿದ ತಕ್ಷಣ ಊಟ ಮಾಡಿ ಮಲಗಿಬಿಟ್ರೆ ಸಾಕು. ಹಾಗಾಗಿ ಶನಿವಾರ ಒಂದಿನ ಈ ಬಿಸ್ನೆಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ. ಭಾನುವಾರ ಹೇಗೆ ಫ್ಯಾಮಿಲಿಗೋಸ್ಕರ ಕೊಡ್ತಿದ್ದೀನಿ. ಮೀನ್ಸ್ ಅವರ ಪರಿಸ್ಥಿತಿ ನೋಡಿ, ಅವರಿಗೆ ಇನ್ಕಮ್ ತೊಂದರೆ ಇಲ್ಲ, ಆದ್ರೆ ಲೈಫ್ ರನ್ ಆಗ್ತಿದೆ. ಆದ್ರೆ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಈ ಇಂಡಸ್ಟ್ರಿ ಬೆಸ್ಟ್ ಅಂತ ಹೇಳಿ ಅಟ್ರಾಕ್ಟ್ ಮಾಡ್ತಿದೆ. ದಟ್ ಇಸ್ ದ ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ದಟ್ ಇಸ್ ದ ಪವರ್ ಆಫ್ ಬೆಸ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಗಾಡ್. ಯಾಕೆ ಗೊತ್ತಾ, PUC ಮುಗಿಸಿದೆ, ಡಿಗ್ರಿಗೆ ಹೋದೆ. ಇದೇ ವಿಜಯ ಈವ್ನಿಂಗ್ ಕಾಲೇಜು. ತಂದೆ ಫ್ಯಾಕ್ಟ್ರಿ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ಯಾಕ್ಟ್ರಿ ಸಾಥ್ ಕೊಡೋಣ. ಸಂಜೆ ಆದ್ಮೇಲೆ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಂಡೆ. ಅಂತ ಸಂದರ್ಭದಲ್ಲಿ ಈ ಅವಕಾಶ ಸಿಕ್ತು. ಸುಮಾರು ಜನ ಹೇಳ್ತಾರೆ ಅದೃಷ್ಟ ಚೆನ್ನಾಗಿತ್ತು ಅಂತ, ಆದ್ರೆ ಅಂತವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಈ ಏಜ್ ಅಲ್ಲಿ ಎಲ್ಲ ಸಿಕ್ಬಿಡ್ತು ಅಂತ. ಆದ್ರೆ 9.5 ವರ್ಷ ಆಟ ಆಡಿಸ್ತು. ಎಷ್ಟು ವರ್ಷ? 9.5 ವರ್ಷ ಆಟ ಆಡಿಸ್ತು. 9.5 ವರ್ಷ ಆಟ ಆಡಿಸಿದ್ರು ಏನೇ ಆಗಲಿ ದೇವ್ರೆ ನನ್ನನ್ನು ಗೆಲ್ಸು ಅಂತ ಗಟ್ಟಿಯಾಗಿ ಕೂತ್ಕೊಂಡೆ. ಇಂಡಸ್ಟ್ರಿನ ಅನೇಕ ಜನ ಹೇಳಿದ್ರು, ನೀವು ಎಜುಕೇಟೆಡ್ ಆಗಿ, ಕ್ವಾಲಿಫೈಡ್ ಆಗಿ, ನೀನು ಓದಿರೋನಾಗಿ ಬೆಂಗಳೂರಲ್ಲಿ ಇಟ್ಕೊಂಡು ಇದೇನಿದು ಬ್ಯಾಗು ಇಟ್ಕೊಂಡು ಊರೂರು ತಿರುಗುವಂತ ಕೆಲಸ, ನೀನು ಆರಾಮಾಗಿ ಯಾವ್ದನ್ನ ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಂಡು ಬೆಳಗ್ಗೆ ಹೋದ ಸಂಜೆ ಬಂದ ಅಂತ ಇರೋದ್ ಬಿಟ್ಟು ಇದು ಯಾವ್ದಿದು ಹಾಗೆ ಹೇಗೆ ಅಂತ ಹೇಳ್ತಿದ್ರು. ಬಹುಶಃ ಈಗ ತುಂಬಾ ಕಾಲ ಬದಲಾಗಿದೆ. ಹಂಗ ಹೇಳ್ತಿದ್ದವರು ಈಗ ಅವ್ರ ಮಕ್ಕಳಿಗೆ ಇವ್ರನ್ನ ನೋಡು, ಇವ್ರ ತರ ಆಗಬೇಕು ಅಂತ ಹೇಳಿ ಅದೇ ಬಾಯಿಂದ ಅವ್ರ ಮಕ್ಕಳಿಗೆ ಪಾಠ ಹೇಳೋ ಲೆವೆಲ್ಗೆ ಇವತ್ತು ನಮ್ಮ ಜೀವನ ಬದಲಾಗಿದೆ. ಥ್ಯಾಂಕ್ಸ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇದಕ್ಕೆ ಯಾಕೆ ಕಾರಣ? 2009, 2008, 2010, 2011ರಲ್ಲಿ ನನಗೆ ಅಡ್ವೈಸ್ ಮಾಡ್ತಿದ್ದವರು ಇವತ್ತು ನನ್ನನ್ನು ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ, ರೋಲ್ ಮಾಡಲ್ ಆಗಿ ತಗೊಂಡಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ. ಇಂಡಸ್ಟ್ರಿಗೆ ರೈಟ್ ಟೈಮಲ್ಲಿ ಸೇರಿದೆ. ಆದ್ರೆ ರೈಟ್ ಕಂಪನಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ. ಆ ಎಕ್ಸ್ಪೀರಿಯನ್ಸ್ ಮೇರೆಗೆ 2012ರಲ್ಲಿ ಪ್ರೆಸ್ಟೀಜ್ ಆಯ್ಕೆ ಮಾಡಿಕೊಂಡೆ. ಕಾರಣ ಇಷ್ಟೇ, ಜನ ಬೆಳವಣಿಗೆಯನ್ನ ಬಯಸ್ತಾ ಇದ್ರು. ಆ ಬೆಳವಣಿಗೆ ಜಾಗ ಎಲ್ಲಿ ಅನ್ನೋ ಒಂದು ಅನುಭವ ನೇರ ಮಾರುಕಟ್ಟೆಯಲ್ಲಿ ಬಹಳ ಅದ್ಭುತವಾದ ಅನುಭವ ಕೊಡ್ತು. ಆ ಅನುಭವವನ್ನು ಇಟ್ಕೊಂಡು ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವುದು ಅಂತ ಹೇಳಿ ಸರ್ಚ್ ಮಾಡಿದಾಗ ಅವತ್ತಿನ ಸಿಚುವೇಶನ್ಸ್ ನಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ನನಗೆ ಅಂತ ಕಂಪನಿ ಕಾಣಿಸ್ಲಿಲ್ಲ. ಆಗ ಅಕ್ರಾಸ್ ದ ಕಂಟ್ರಿ ಇಂಡಸ್ಟ್ರಿನಲ್ಲಿ ತುಂಬಾ ಫಾಸ್ಟೆಸ್ಟ್ ಆಗಿ ಗ್ರೋ ಆಗ್ತಿರೋಂತ ಕಂಪನಿ ಯಾವುದು ಅಂತ ನೋಡಿದಾಗ ವೆಸ್ಟಿನ್ ನಾನು ಆಯ್ಕೆ ಮಾಡ್ಕೊಂಡ್ವಿ. ವೆಸ್ಟಿನ್ ಆಯ್ಕೆ ಮಾಡ್ಕೊಂಡಾಗ ಜನ ನನ್ಗೆ ಹೇಳಿದ್ರು, ಏನಿದು ಹೆಸರು ಹಿಂಗೈತೆ ವೇಸ್ಟೇಜ್ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಕರೆಕ್ಟ್ ನೀವು ಹೇಳ್ತಾರದು, ಒಳಗಡೆ ಇರೋ ವೇಸ್ಟೇಜ್ ಅನ್ನ ಹೊರ ಹಾಕ್ತಕ್ಕಂಥದ್ದೇ ನಮ್ಮ ವೆಸ್ಟಿನ್ ನ ಪ್ರಾಡಕ್ಟ್ ನ ಪ್ರಾಮುಖ್ಯತೆ. ವೆಸ್ಟಿನ್ ಪ್ರಾಡಕ್ಟ್ ನ ಗುಣಲಕ್ಷಣಗಳು ಈ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಆರೋಗ್ಯ, ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಅಂತ ಹೇಳ್ತಾ ಹೊರಟ್ವಿ. ಸುಮಾರು ಜನ ಇರ್ತಾರಲ್ಲ, ಸಿಂಪಲ್ ಥಿಂಗ್, ಯಾವುದೇ ಒಂದು ಹೊಸ ವಿಷಯವನ್ನ, ಹೊಸ ವಿಚಾರಧಾರೆಯನ್ನ ಜನಗಳ ಮುಂದಿಟ್ಟಾಗ ಜನ ಎಸ್ ಅನ್ನೋರು ಜಾಸ್ತಿನ, ನೋ ಅನ್ನೋರು ಜಾಸ್ತಿನ? ನೋ ಅಂತ ಹೇಳಿ ಕಾಮನ್. ಆದ್ರೆ ಇಂಥ ವಿಷಯಗಳನ್ನ ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಳ್ಳಿಲ್ಲ. ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಇಂಥ ಸಾಕಷ್ಟು ನೆಗೆಟಿವಿಟೀಸ್ ನ ಅಕ್ಸೆಪ್ಟ್ ಮಾಡಬೇಕು. ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವರೇ ಟಾಪ್ ಲೆವೆಲ್ ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ವಿಚಾರ ಗಟ್ಟಿಯಾಗಿ ಅರ್ಥ ಆಗಿತ್ತು. ಹಾಗಾಗಿ ಜನ ನೋಡೋ ಪದನ ಕೇಳಿಕೊಂಡು ಈ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಗೊತ್ತಿತ್ತು, ಈ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಬಗ್ಗೆ ಗೊತ್ತಿತ್ತು. ಮುಂದಿನ ದಿನಗಳಲ್ಲಿ, ಈಗ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಮಾತಾಡಿದೆ, ಆದ್ರೆ ಆವತ್ತಿನ ದಿನಗಳಲ್ಲಿ ಕ್ವಾಲಿಫೈಡ್ಸ್ ಇಂಡಸ್ಟ್ರಿ ಬರೋದು ತುಂಬಾ ಹೆಚ್ಚು ಯೋಚನೆ ಮಾಡ್ತಿದ್ರು. ಇದು ನಮ್ಮಂತರ ಸೆಟ್ ಆಗಲ್ಲ, ಕೆಲಸ ಕಾರ್ಯ ಇಲ್ದಿರೋರು ಮಾಡುವಂತ ಬಿಸ್ನೆಸ್, ಹಾಗೆ ಹೀಗೆ ಅಂತ ಹೇಳ್ಕೊಳ್ಳುವಂತ ಸಮಯ ಅತಿ ಹೆಚ್ಚು ಸಮಯ ಆಗಿತ್ತು. ಅತಿ ಹೆಚ್ಚು ಜನ ಅನ್ಕೊಳ್ತಿದ್ರು. ಆದ್ರೆ ಬರ್ತಾ 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 ನಾವು ಆವತ್ತಿನ ದಿನಗಳಲ್ಲಿ ಈ ಇಂಡಸ್ಟ್ರಿ ಬೇರೆ ಬೇರೆ ಕಂಟ್ರಿ ಹೆಂಗ್ ಡೆವಲಪ್ ಆಗಿದೆ, ಅದೇ ತರ ಮುಂದಿನ ದಿನಗಳಲ್ಲೂ ಈ ಇಂಡಸ್ಟ್ರಿ ಅದೇ ತರ ಡೆವಲಪ್ ಆಗುತ್ತೆ. ಆಗ ಕ್ವಾಲಿಫೈಡ್ಸ್ ಎಲ್ಲ ಈ ಬಿಸ್ನೆಸ್ ಗೆ ತಾನೇ ಬಂದಕ್ಕೆ ಶುರು ಆಗ್ತಾರೆ ಅಂತ ಅನ್ಕೊಳ್ವಿ. ಸ್ನೇಹಿತರೆ, ಇವತ್ತು ವೆಸ್ಟಿನ್ ನಲ್ಲಿ ಕ್ವಾಲಿಫೈಡ್ ಅಂತ ಮಾತಾಡಿದ್ರೆ, ಇವತ್ತು ವೆಸ್ಟಿನ್ ನಲ್ಲಿ ಒಬ್ಬ ಪರ್ಸನ್ DUCD ಅನ್ನೋ ಟೈಟಲ್ ನ ರೀಚ್ ಆಗಿದ್ದಾರೆ. ಅವರ ಕ್ವಾಲಿಫಿಕೇಶನ್ ಏನು ಅಂದ್ರೆ IAS. ಅವರ ಕ್ವಾಲಿಫಿಕೇಶನ್ ಏನು? IAS ಕಂಪ್ಲೀಟ್ ಮಾಡಿ ಜಾಬ್ ಅಲ್ಲಿ ಇರೋರು ಕೂಡ ಈ ಬಿಸ್ನೆಸ್ ಅನ್ನ ಪಾರ್ಟ್ ಟೈಮ್ ಅಲ್ಲಿ ಅವರ ಫ್ಯಾಮಿಲಿಯ ಅವರದೇ ಆದಂತದ್ದೊಂದು ಸೋರ್ಸ್ ಗೋಸ್ಕರ ಈ ಬಿಸ್ನೆಸ್ ನಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಲೇಡಿ ಕೂಡ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಇನ್ನೊಂದು ಟೈಟಲ್ ನ ರೀಚ್ ಮಾಡಿದ್ದಾರೆ. ಆ ಲೇಡಿಯ ಕ್ವಾಲಿಫಿಕೇಶನ್ ಏನು ಅಂದ್ರೆ ಮನೆ ಕೆಲಸ ಮಾಡೋದು. ಒಬ್ಬ ಮನೆ ಕೆಲಸ ಮಾಡತಕ್ಕಂಥ ಲೇಡಿಯು ಕೂಡ ಈ ಬಿಸ್ನೆಸ್ ನಲ್ಲಿ ಹೈಯೆಸ್ಟ್ ಚೆಕ್ ಎಷ್ಟು ತಗೊಂಡಿದ್ದಾರೆ ಅಂದ್ರೆ 4,56,669 ರೂಪಾಯಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಒಂದೇ ವಿಚಾರದಲ್ಲಿ ಹೇಳ್ತೀನಿ, ಈ ಬಿಸ್ನೆಸ್
ಬಿಸ್ನೆಸ್ ಬಗ್ಗೆ ನಾನು ಸ್ಟಡಿ ಮಾಡಿದಾಗ 22 ವರ್ಷದಿಂದ ಆಗ್ಲೇ ನನಗೆ ಅರ್ಥ ಆಗಿತ್ತು, ಈ ಬಿಸ್ನೆಸ್ ನಲ್ಲಿ ಗೆಲ್ಲಬೇಕು ಅಂದ್ರೆ ಯಾವ ಡಿಗ್ರಿ ಯಾವ ಬುಗ್ರಿ ಅವಶ್ಯಕತೆ ಇಲ್ಲ, ಗೆಲ್ಲಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕು. ಈ ಬಿಸ್ನೆಸ್ ಬೇಕಾಗಿರೋ ಕ್ವಾಲಿಫಿಕೇಶನ್ ಆಗ ಅರ್ಥ ಆಗಿತ್ತು. ಹಾಗಾಗಿ ಫಸ್ಟ್ ಇಯರ್ ಡಿಗ್ರಿ ಓದಬೇಕಾದ್ರೆ ಈ ಬಿಸ್ನೆಸ್ ಅನ್ನು ಆಯ್ಕೆ ಮಾಡಿಕೊಂಡೆ. ಇದನ್ನ ಬಿಟ್ರೆ ಇನ್ನೊಂದು ಲೈಫ್ ಇಲ್ಲ ಅನ್ಕೊಂಡೆ. ಸಾರಿ, ಏನಂದ್ರೆ ಯಾಕೆಂತ ಹೇಳಿದ್ರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಒಂದು ಆಲೋಚನೆಯನ್ನು ತೆಗೆದುಕೋ, ಅದನ್ನೇ ನಿನ್ನ ಜೀವನವನ್ನಾಗಿ ಮಾಡಿಕೊ. ನಿನ್ನ ನರ, ಮೆದುಳು, ಮಾಂಸ ಖಂಡಗಳು, ನಿನ್ನ ರಕ್ತದ ಪ್ರತಿಯೊಂದು ಕಣಗಳಲ್ಲಿಯೂ ಅದರ ಆಲೋಚನೆಯಿಂದಲೇ ತುಂಬಿರಲಿ. ತಮ್ಮೆಲ್ಲ ಮತ್ತೆಲ್ಲ ಆಲೋಚನೆಗಳನ್ನು ತಮ್ಮಷ್ಟಕ್ಕೆ ತಾನು ಬಿಟ್ಟು ಬಿಡು. ಇದೇ ಪ್ರಪಂಚದಲ್ಲಿ ಪ್ರಚಂಡ ವ್ಯಕ್ತಿಗಳು ಬೆಳೆದು ಬಂದಂತಹ ದಾರಿ ಅಂತ ಹೇಳ್ತಾರೆ. ಹಾಗೆ ಈ ಒಂದೇ ವಿಷಯವನ್ನು ತಗೊಂಡು ಆ ಕಡೆ ಏನನ್ನೂ ನೋಡಿದಿರಾ, ಅನೇಕ ಜನ ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಬಂದ್ರು, ಇದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಅಫ್ಕೋರ್ಸ್ ಈ ಇಂಡಸ್ಟ್ರಿ ಆಗಿ ವರ್ಕ್ ಆಗ್ತಿರ್ಲಿ. ಇಟ್ಸ್ ಅ ಫ್ಯಾಕ್ಟ್ ಆಲ್ಸೋ. 20 years, 18 years, 15 years, 14 years ago ಇಂಡಸ್ಟ್ರಿ ಅಷ್ಟು ಸಕ್ಸಸ್ಫುಲ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಅರ್ಥನೂ ಆಗ್ತಿರ್ಲಿಲ್ಲ. ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ನೋ ಅನ್ನೋ ಪದಗಳು ಜಾಸ್ತಿ ಬರ್ತಿತ್ತು. ಅಂಡ್ ಅಫ್ಕೋರ್ಸ್ ಎಂತ ಟೈಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ಹಳ್ಳಿಗಳಲ್ಲಿ ಕೋಲ್ಗೇಟ್ ಪೌಡರ್ ಅನ್ನ ಯೂಸ್ ಮಾಡೋ ಟೈಮ್ ನಾವು ಪೇಸ್ಟ್ ತಗೊಂಡು ಹೋಗಿ, ಸೋಪೆ ತಲೆಗೂ, ಸೋಪೆ ದೇಹಕ್ಕೂ, ಸೋಪೆ ಮಕ್ಕಕ್ಕೂ ಅನ್ನೋ ಟೈಮು. ಆ ಟೈಮ್ನಲ್ಲಿ ಫೇಸ್ ವಾಶ್ ತಗೊಂಡಿದ್ವಿ. ನಾವು ಫಾರಿನರ್ಸ್ ಅಲ್ಲ ಅಂತಿದ್ರು ಜನ. ನಾವು ಫಾರಿನರ್ಸ್ ಅಲ್ಲ, ನಾವು ಇಂಡಿಯನ್ಸು, ಇದು ನಮ್ಮ ಸ್ಥಿತಿಗತಿ ಅಂತ ಹೇಳ್ತಿದ್ರು. ಅಂತ ಟೈಮ್ನಲ್ಲಿ ಫೇಸ್ ತಗೊಂಡು ಜನಗಳಿಗೆ ಕೊಡೋ ಕೆಲಸ ಮಾಡಿದ್ವಿ. ಅಂತ ಟೈಮ್ನಲ್ಲಿ ಜನಗಳಿಗೆ ಫೇಸ್ ವಾಶ್ ಅನ್ನೋ ವಿಷಯವನ್ನ ಮುಗಿಸಿದ್ವಿ. ಫಾರಿನರ್ ಸ್ಕಿನ್ ಹೇಗಿರುತ್ತೆ ಅದೇ ತರ 50 ವರ್ಷ ಆದ್ಮೇಲೂ ನಮ್ ಸ್ಕಿನ್ ಫಾರಿನರ್ಸ್ ಇದ್ದಂಗೆ ನಮ್ ಸ್ಕಿನ್ ನಿಮ್ಗೆ ಡಲ್ ಆಗುತ್ತೆ, ಸುಕ್ಕಾಗುತ್ತೆ. ಆ ರೀತಿ ಆಗೋದಿಲ್ಲ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು. ಬಟ್ ಗುಡ್ನೆಸ್, ಈಗ ಹೇಳಿ, ಫೇಸ್ ವಾಶ್ ಹಳ್ಳಿ ಹೋದ್ರು ಫೇಸ್ ವಾಶ್ ಇದೆ. ಅಂದ್ರೆ ಆ ಮುಂದೆ ಆಲೋಚನೆ ನೋಡಿ. ಇವತ್ತು ಜನ ನನ್ನ ಕರೀತಾರೆ, ಅದೃಷ್ಟ ಆಯ್ತು ಹಾಗೆ ಹೀಗೆ, ಸುಮ್ನೆ ಜಾಗ್ವಾರ್ ಅಂದ್ರೆ ಬರ್ತಾ 20 ವರ್ಷದ ಹಿಂದೆ ಮುಂದಿನ ದಿನಗಳಲ್ಲಿ ಈ ತರ ಲೈಫ್ ಲೀಡ್ ಮಾಡ್ತೀವಿ ಅನ್ನೋ ಯೋಚನೆ ಇಟ್ಕೊಂಡ್ವಿ. ಆ ಯೋಚನೆ ಇಟ್ಕೊಂಡು ಆ ಯೋಜನೆಯನ್ನ ಹಮ್ಮಿಕೊಂಡು ಮುಂದೆ ಹೋಗ್ತಾ ಹೊರಟಿದ್ದಕ್ಕೆ ಕಾರ್ ಅನ್ನಬಾರ್ದು, ಕಾರ್ಗಳಿಗೆ ಗೊತ್ತಿದೆ. ಸಾರಿ, ಏನಂದ್ರೆ ಕಾರ್ ಅಂದ್ರೆ ಒಂದಾಗತ್ತೆ, ಇವತ್ತು ಕಾರ್ಗಳಿವೆ. ಪ್ರಾಪರ್ಟಿ ಅಂದ್ರೆ ಒಂದಾಗತ್ತೆ, ಪ್ರಾಪರ್ಟೀಸ್ ಅಂದ್ರೆ ಅದು ಮಲ್ಟಿಪಲ್ ಆಗುತ್ತೆ. ಅಂಡ್ ಅದಕ್ಕೆ ಈಗ ಜನ ಹೇಳ್ತಾರೆ, ಹುಟ್ಟಿದ್ದೆಲ್ಲ ನಮ್ಮ ಪದ್ಮಾ ಮೇಡಮ್ ಹೇಳ್ತಾರೆ ಲಕ್ಷ್ಮೀ ಪುತ್ರರು ಅಂತ. ಲಕ್ಷ್ಮೀ ದೇವರು ಹೊಲಿಸ್ಕೊಳ್ಳೋಗಂಟ ಕಷ್ಟ. ಒಂದ್ಸತಿ ಹೊಲಿಸ್ಕೊಂಡಾದ್ರೆ ಸದಾ ನಮ್ಮ ಹೆಗಲ್ಜದಲ್ಲಿ ಇದ್ದು ಆಶೀರ್ವಾದ ಮಾಡೇ ಮಾಡ್ತಿರ್ತಾರೆ. ಅವ್ರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ, ಒಂದನ್ನು ಗಟ್ಟಿ ಹಿಡ್ಕೊಂಡು ಯಾರು ಹೋಗ್ತಾರೋ ಅವ್ರಿಗೆ ಸಾಕು. ಎಲ್ಲರೂ ಯಾರ್ಯಾರು ಆ ಪ್ರಯತ್ನ ಪಡ್ತಾರೋ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ತಾಯಿಗೆ ಈ ಮಗು ಮುತ್ತು, ಈ ಮಗು ಬೇಡ ಅಂತ ಹೇಳ್ತಾರ? ಇಲ್ಲ. ಅದೇ ತರ ಆ ತಾಯಿಗೂ ಅಷ್ಟೇ, ಯಾರು ನಿರಂತರ ಪರಿಶ್ರಮ ಪಡ್ತಿರ್ತಾರೋ ಅವರೆಲ್ಲರಿಗೂ ವಸ್ತು ಅಂತಾರೆ. ಯಾರೆಲ್ಲ ನಿರಂತರ ಪರಿಶ್ರಮ ಪಡ್ತಿರೋ ಅವರೆಲ್ಲರಿಗೂ ಅದು ಸಿಗುತ್ತೆ. 22 ವರ್ಷದಿಂದ ಇದನ್ನ ಗಟ್ಟಿಯಾಗಿ ಅನ್ಕೊಂಡ್ವಿ, ಈ ದಾರಿ ನಡೆದ್ವಿ. ಇವತ್ತು ಜನ ಚಪ್ಪಾಳೆ ಆಗ್ಲಿ, ಅಪ್ರಿಶಿಯೇಷನ್ ಆಗ್ಲಿ, ಫಾರಿನ್ ಟ್ರಿಪ್ ಆಗ್ಲಿ, ಈಗ ಹೆಚ್ಚು ಕಮ್ಮಿ ಒಂದು 20 ದೇಶಗಳ ರೌಂಡ್ಸ್ ಆಗಿದೆ. ಇವತ್ತು ಬಹಳ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಟೀಮ್ ನಲ್ಲಿ ಸಕ್ಸಸ್ ಆಗಿರೋರು 15 ವರ್ಷದಿಂದ, 12 ವರ್ಷದಿಂದ, 10 ವರ್ಷದಿಂದ ನಮ್ಮನ್ನು ಹಿಂಬಾಲಿಸಿದಂತವ್ರು, ನಮ್ಮ ಮಾರ್ಗದರ್ಶನವನ್ನ ಫಾಲೋ ಮಾಡಿದವರು ಇವತ್ತು ಹೆಂಗ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳಿ ಬಹಳ ಖುಷಿ ಆಗುತ್ತೆ. ಇವತ್ತೊಂದು ಲೀಡರ್ಶಿಪ್ ನ ನೋಡಿದೆ, ಇವತ್ತೊಂದು ಲೀಡರ್ಶಿಪ್ ಬಂದಿದ್ದಾರೆ. ಅಂಡ್ ಆ ಲೀಡರ್ಶಿಪ್ ನ ಟಾಪ್ ಲೀಡರ್ಶಿಪ್ ನ ಕೆಲವೊಬ್ರು ನಾರ್ತ್ ಕರ್ನಾಟಕದಲ್ಲಿ ಒಬ್ಬ ಹುಡುಗನ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹುಡುಗ ಕಾಲೇಜ್ ಓದಬೇಕಾದ್ರೆ ಅವರ ಮನೆಯಿಂದ ಊಟ ತಗೊಂಡು ಬರ್ಲಿಕ್ಕೆ ಮಧ್ಯಾಹ್ನದ ಹೊತ್ತು ಟಿಫನ್ ಊಟವನ್ನ ಕ್ಯಾರಿ ಮಾಡ್ಲಿಕ್ಕೆ ಯೋಚನೆ ಮಾಡಬೇಕಿತ್ತು. ಬೇರೆಯವರು ಊಟ ತಗೊಂಡು ಬಂದ್ರೆ ಇವರು ನೀರು ಕುಡಿದು ಲೈಫ್ ನ ಲೀಡ್ ಮಾಡ್ತಿದ್ರು. ಅಂತ ಹುಡುಗ ಇವತ್ತು ಡಬಲ್ ಕ್ರೌನ್ ಡೈರೆಕ್ಟರ್ ಅನ್ನೋ ಟೈಟಲ್ ಫಿಕ್ಸ್ ಮಾಡಿದ್ದಾರೆ. ತಂದೆ ತಾಯಿರೋದಕ್ಕೆ ಒಂದು ಒಳ್ಳೆ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದಾನೆ. ಇವತ್ತು ಅವನು ಮಲ್ಟಿಪಲ್ ಕಾರ್ಸ್ ನ ಡ್ರೈವ್ ಮಾಡ್ತಿದ್ದಾನೆ. ಅರೌಂಡ್ ಅವನ ಹೈಯೆಸ್ಟ್ ಚೆಕ್ 6 lakhs ಪ್ಲಸ್. ನೋಡಿ, ಜಸ್ಟ್ ಡಿಗ್ರಿ ಓದಬೇಕಾದ್ರೆ ಬಿಸ್ನೆಸ್ ನ ಜಾಯಿನ್ ಆಗ್ತಾನೆ. ಅವನ್ ಪಾಕೆಟ್ ಮನಿ ಇರ್ಲಿ, 3 ಹೊತ್ತು ಊಟಕ್ಕೆ ಚಾಲೆಂಜಸ್ ಇದ್ದಂತ ಪರಿಸ್ಥಿತಿಲಿ ಆ ಹುಡುಗರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಎಸ್, ಒಂದು ದೊಡ್ಡ ಕನಸಿಟ್ಕೊಂಡು ಹೊರಡ್ತಾರೆ. ಹೋರಾಟ ನಮಗೆ ಕೊನೆಗೆ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಅಂತ ಹೇಳಿ ಹೋರಾಡ್ತಾರೆ. ಜಾಸ್ತಿ ವರ್ಷ ಏನಿಲ್ಲ, 3 ವರ್ಷ ಆಗಸ್ಟ್ ಅಲ್ಲೇ 3 ವರ್ಷ ಮುಗಿಯೋದ್ರೊಳಗಾಗಿ ಅವ್ರು ಕಾಲೇಜ್ ಮುಗಿಯೋಷ್ಟರಲ್ಲೇ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಕ್ಕೆ ಶುರುವಾಗಿರುತ್ತೆ.
ಹೆಂಗಾದ ಗೊತ್ತಾ, ನಮ್ಮ ಚಿನ್ನಾರಿ ಗುಪ್ತ ಅನ್ನೋ ಪದಗಳಿಗೆ ಅವರಿಗೆ ಅರ್ಥಶಃ ಅವರನ್ನ ನೋಡಿದಾಗ ಆ ಪದಕ್ಕೆ ಅರ್ಥವನ್ನ ಹುಡುಕಬಹುದು. ಫಿಲಂ ನಲ್ಲಿ ರೀಲ್ ಅಂದ್ರೆ ಇಲ್ಲಿ ರಿಯಲ್ ಸ್ಟೋರಿ. ಅದೇ ತರ ಸ್ನೇಹಿತರೆ, ಇಂಡಸ್ಟ್ರಿನ ಶುರು ಮಾಡ್ಬೇಕಾದ್ರೆ 2,000 ಬಂದ್ರೆ ಸಾಕು. ಎಷ್ಟು? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಟೇಜ್ ಅಲ್ಲಿ ಬಂದು ಮಾತಾಡ್ತಿರೋರ್ನೆಲ್ಲ ನೆನ್ಸ್ಕೊಂಡಾಗ, ಅವ್ರ ಮಾತುಗಳನ್ನ ಕೇಳಿದಾಗ, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಮಾತುಗಳನ್ನ ಕೇಳಿದಾಗ ನನಗೇನ್ ಅನಿಸ್ತಿತ್ತು ಅಂತ ಹೇಳಿದ್ರೆ, ಅವರಷ್ಟು ಬೆಳೆಯೋ ಹುಡುಗನ ಭಾಷೆಲ್ಲ ಹೇಳ, ಅವರಷ್ಟು ಬೆಳೆಯೋ ಸೀನ್. ಯಾಕೆ ಅಂತ ಹೇಳಿದ್ರೆ ಅಪ್ಪ ಯಾವಾಗ್ಲೂ ಒಂದು ಮಾತಾಡೋರು, ಜಾಸ್ತಿ ಆಸೆ ಪಡಬಾರ್ದು, ಆಸೆಯೇ ದುಃಖಕ್ಕೆ ಮೂಲ, ಆಸೆಯೇ ದುಃಖಕ್ಕೆ ಮೂಲ, ಬಡವಾನಿ ಮಡದಂಗಿರು ಅಂತ ಹೇಳಿದಾರೆ, ಜಾಸ್ತಿ ಆಸೆ ಪಡಬಾರ್ದು. ಯಾಕೋ ಗೊತ್ತಿಲ್ಲ, ಅಪ್ಪನ ಎಲ್ಲಾ ಮಾತುಗಳು ತುಂಬಾ ಇಷ್ಟ ಆಗ್ತಿತ್ತು, ಈ ಪದ ಮಾತ್ರ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೇನೋ ಗೊತ್ತಿರಲಿಲ್ಲ, ಅದೇನೋ ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟ್ ಅಂತಿದ್ದೇನೋ ಗೊತ್ತಿಲ್ಲ, ಆ ದೇವರ ಆಶೀರ್ವಾದ ಅಂತಿದ್ದೇನೋ ಗೊತ್ತಿಲ್ಲ, ಅದ್ಯಾಕೋ ಗೊತ್ತಿಲ್ಲ, ಅಪ್ಪ ಆ ಮಾತು ಮಾತ್ರ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಆ ಭಗವಂತ ನಿನ್ನ ಟೇಸ್ಟ್ಗೆ ತಕ್ಕಂಗೆ ಅಂತ ಹೇಳಿ 18 ವರ್ಷಕ್ಕಿಂತ 1 ತಿಂಗಳು ಬ್ಯಾಲೆನ್ಸ್ ಇತ್ತು ಈ ಬಿಸ್ನೆಸ್ ನನ್ನ ಕಾಲಿಟ್ಟಾಗ. ಥ್ಯಾಂಕ್ಸ್ ಟು ಗಾಡ್ 17 ವರ್ಷ 11 ತಿಂಗಳಿಗೆ ಈ ಬಿಸ್ನೆಸ್ ಗೆ ಕಾಲಿಟ್ಟೆ. ಅದಕ್ಕೆ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಕ್ವಾಲಿಫಿಕೇಶನ್ ಕೂಡ, ಯಾಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 15 ವರ್ಷ ಆಗ್ಬೇಕಿತ್ತು. ಹಾಗೆಲ್ಲ ಆಧಾರ್ ಕಾರ್ಡ್ ಇರ್ಲಿಲ್ವಲ್ಲ, ಅದಕ್ಕೆ ನಮ್ಮನ್ನ ಸೇರಿಸಿದ್ರು 1 ತಿಂಗಳು ಕಮ್ಮಿ ಮಾಡಿದ್ರು. ನವೆಂಬರ್ 7 ಅಕ್ಟೋಬರ್ 7 ಮಾಡಿ ಜಾಯಿನ್ ಮಾಡಿಸ್ತಾರೆ. ನವೆಂಬರ್ 7 ಅಕ್ಟೋಬರ್ 7 ಮಾಡಿ ಜಾಯಿನ್ ಮಾಡಿಸ್ಬಿಟ್ಟಿದ್ರು. ಆಮೇಲೆ ಅರ್ಥ ಆಯ್ತು ಈ ಬಿಸ್ನೆಸ್ ಬೇಕಾದ್ರೆ ಕ್ವಾಲಿಫಿಕೇಶನ್ 18 ಇಯರ್ಸ್ ಅಂತ ಹೇಳಿ. ಥ್ಯಾಂಕ್ಸ್ ಟು ಗಾಡ್ ರೈಟ್ ಟೈಮ್ ಈ ಬಿಸ್ನೆಸ್ ಅನ್ನ ನನಗೆ ಕೈಗಿಟ್ರು. ಆದ್ರೆ ನನ್ನ ಸ್ನೇಹಿತರು ಇವತ್ತು ನೋಡಿ, ಭಾನುವಾರ ಆವತ್ತಿನ ಸಮಯದಲ್ಲಿ ಕ್ರಿಕೆಟ್ ಆಡ್ಲಿಲ್ಲ ಅಂದ್ರೆ, ಬ್ಯಾಟಿಂಗ್ ಮಾಡ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಏಕಾದಶಿ ಆಯ್ತಾ. ಅದು ಭಾನುವಾರನೇ ಅಲ್ಲ ನನಗೆ, ಈ ಎರಡೂ ಇರ್ಲಿಲ್ಲ ಅಂದ್ರೆ ಅದು ಭಾನುವಾರನೇ ಅಲ್ಲ. ಯಾವಾಗ ಈ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡು ಯಾವ್ದನ್ನ ತುಂಬಾ ಇಷ್ಟಪಡ್ತಿದ್ವಿ ಅದನ್ನ ಪಕ್ಕಕ್ಕಿಟ್ವಿ, ಯಾವ್ದನ್ನ ತುಂಬಾ ಇಷ್ಟಪಟ್ಟು ಅದನ್ನ ಪಕ್ಕಕ್ಕಿಟ್ವಿ. ಅದಕ್ಕೆ ನನ್ನ ಜೊತೆಗಾರ ಹೇಳ್ತಿದ್ರು, ನಿನಗೆ ಚೆನ್ನಾಗಿ ಮೈಂಡ್ ವಾಶ್ ಮಾಡ್ಬಿಟ್ಟವ್ರು, ನೀನ್ ಏನ್ ಹೇಳಿದ್ರು ಅರ್ಥ ಆಗಲ್ಲ. 100% ನನ್ನನ್ನ ಸೇರಿಸಿದವರು, ನಾನು ಅಟೆಂಡ್ ಮಾಡ್ತಾ ಇದ್ದಂತ ಒಂದೊಂದು ಟ್ರೈನಿಂಗು ನನ್ನನ್ನ ಮೈಂಡ್ ವಾಶ್ ಮಾಡ್ತು. ಯಾಕೆ ಅಂತ ಹೇಳಿದ್ರೆ, ನೀನು ಆರ್ಡಿನರಿ ಪೀಸ್ ಅಲ್ಲ, ಮಾಸ್ಟರ್ ಪೀಸ್ ಆಗ್ಬೇಕು ಅಂದ್ರೆ ಇಲ್ಲಿ ಬರ್ತಾ ಇರಬೇಕು. ಇದೇ ಸಮಯ ನಾವು ಮನೇಲಿ ಕೊಟ್ಟಿದ್ರೆ ಟಿವಿ ನೋಡ್ಬೋದಿತ್ತು, ಇಲ್ಲ ಒಂದ್ ಸ್ವಲ್ಪ ರೆಸ್ಟ್ ತಗೋಬೋದಿತ್ತು. ಅದೆಲ್ಲ ಇಷ್ಟು ವರ್ಷ ಮಾಡಿದೀವಿ. ಏನಾದ್ರೂ ಬದಲಾಗಿದ್ಯಾ? ಏನು ಬದಲಾಗಿಲ್ಲ. ಅದೇ 22 ವರ್ಷದ ಹಿಂದೆ ಇದನ್ನ ಅರ್ಥ ಮಾಡ್ಕೊಂಡಿದ್ದೆ. ಈ ಗುಂಪು ಜೊತೆಗೆ ಸೇರಿದ್ರೆ ಸಜ್ಜನರ ಸಂಘ ಮುದ್ದು ಬರುವಂತಿಕ್ಕು, ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ ಅಂತ ಹೇಳಿದ್ರಲ್ಲ, ಹಾಗೆ ಈ ಗುಂಪಲ್ಲಿ ಸೇರಿದ್ರೆ, ಈ ಗುಂಪಿನ ಜೊತೆಗೆ ಹೆಜ್ಜೆ ಹಾಕ್ತಾ ಹೋದ್ರೆ 100% ನಾನು ಮಿಲೇನಿಯರ್ ಆಗೋದ್ರಲ್ಲಿ ದೊಡ್ಡ ಸಂದೇಹನೇ ಇಲ್ಲ ಅಂತ ಹೇಳಿ ಈ ದಾರಿನಲ್ಲಿ ನಡೀತಾ ಹೊರಟೆ. ಆ ದಾರಿನಲ್ಲಿ ನಡೀತಾ ಹೊರಟಿದ್ದಕ್ಕೆ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಗಾಡ್ ಇವತ್ತು 2,000 ರೂಪಾಯಿ ಬಂದ್ರೆ ಸಾಕು ಅಂತ ಬಂದಂತ ವ್ಯಕ್ತಿ ನಾನು. ಈ ಇಂಡಸ್ಟ್ರಿ ಮುಖಾಂತರ ಸಮ್ ಕ್ರೋರ್ಸ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಅಂಡ್ ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಡೈರೆಕ್ಟ್ ಲಿಂಕ್ ಇಂಡಸ್ಟ್ರಿ. ಅಂಡ್ ನನ್ನ ಅತಿ ಹೆಚ್ಚು ನಾನು ನನ್ನ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಟೀಮ್ ಮೇಟ್ಸ್ಗೆ. ಯಾಕಂದ್ರೆ ಭಗವಂತ ಅಂತ ಟೀಮ್ ಲೀಡರ್ಶಿಪ್ ನ ನನಗೆ ಕನೆಕ್ಟ್ ಮಾಡದ. ಆ ಭಗವಂತನಿಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಲೀಡರ್ಶಿಪ್ ಥ್ಯಾಂಕ್ಸ್ ಹೇಳ್ತೀನಿ. ವೆರಿ ಸಿಂಪಲ್, ನಮ್ ಜೊತೆಗೆ ಅರ್ಥ ಮಾಡ್ಕೊಂಡ್ರು, ಇವ್ರ ಜೊತೆಗೆ ನಡೆದ್ರೆ ಏನಾಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಶುರು ಮಾಡಿದಾಗ ಅದ್ರ ಅದ್ಭುತಗಳು ಗೊತ್ತಾಗಲ್ಲ. ಅದಕ್ಕೆ ಮಹೇಂದ್ರ ಸಿಂಗ್ ಧೋನಿ ಅವರು ಮಾತು ಹೇಳ್ತಾರೆ, ಇವತ್ತಿನ ಯುವಕರು ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರೋಸೆಸ್ ಅನ್ನ ಗಮನ ಹರಿಸೋದಿಲ್ಲ ಅಂತ ಹೇಳಿ. ಯಾರು ಪ್ರೋಸೆಸ್ ಅನ್ನ ಗಮನ ಹರಿಸ್ತಾರೋ, ಮ್ಯಾಜಿಕ್ ಬಂದಂಗೆ, ಮ್ಯಾಜಿಕ್ ಆದಂಗೆ ರಿಸಲ್ಟ್ ಸ್ಟಾರ್ಟ್ ಆದ್ರೆ ನೀವು ಲೆಕ್ಕ ಹೊಂದಿದ್ರೆ ನಿಮ್ಗೆ ಸಿಗೋದು 3 ಸಿಗ್ತಾ ಇರುತ್ತೆ. ನಿಮ್ಮ ಲೆಕ್ಕಾಚಾರ ಹೊಂದಿದ್ರೆ ಸಿಗೋದು 3 ಸಿಗ್ತಾ ಇರುತ್ತೆ. ಅದು ಯಾರಿಗೆ ಅಂದ್ರೆ ಯಾರು ಪ್ರೋಸೆಸ್ ನ ಮೇಲೆ ಬಿಲೀವ್ ಮಾಡ್ತಾರೆ, ಯಾರು ಪ್ರೋಸೆಸ್ ನ ಮೇಲೆ ಬಿಲೀವ್ ಮಾಡ್ತಾರೆ. ಸ್ನೇಹಿತರೆ, 22 ವರ್ಷದ ಹಿಂದೆ ಅಪ್ಪಂದೊಂದು 20-30 ಜಾಗ ಇತ್ತು. ಇದೇ ಹೊಸ ಗುಡದಳ್ಳಿ, ಮೈಸೂರು ರೋಡ್ನ ಗುಡದಳ್ಳಿಯ ಜಿ ಕ್ರಾಸ್ ನಲ್ಲಿ 20-30 ಜಾಗ ಇತ್ತು. ಅಲ್ಲಿ ಹಳೇ ಮನೆ ಇತ್ತು. ನಾನು ಇದ್ದಾಗ 2 ವರ್ಷ ಇದ್ದಾಗ ಕಟ್ಟಿದ ಮನೆ. ಅಲ್ಲಿ ನನ್ನ ಕನಸೇನಂದ್ರೆ ಆವತ್ತಿನ ಪರಿಸ್ಥಿತಿಲಿ 20-30 ಜಾಗದಲ್ಲಿ ಕೆಳಗಡೆ ಒಂದು ಮನೆ, ಒಂದು ಚಿಕ್ಕದಾಗಿರೋದು ಒಂದು BHK, ಒಂದು ಸಿಕ್ಕಿದಾಗ ಒಂದು ಕಾರ್ ಪಾರ್ಕಿಂಗ್, ಒಂದು ಬೈಕ್ ಪಾರ್ಕಿಂಗ್, ಅದ್ರ ಮೇಲ್ಗಡೆ ಒಂದು 2 BHK, ಅದ್ರ ಮೇಲ್ಗಡೆ ಸಿಂಗಲ್ BHK. ಯಾವ್ದು ಎಷ್ಟು ಜಾಗದಲ್ಲಿ? 20-30ರಲ್ಲಿ. ಆ ತರ ಮನೆ ಕಟ್ಟಿಬಿಟ್ರೆ ಸೂಪರ್ ಅನ್ಕೊಂಡಿದ್ದೆ. ಥ್ಯಾಂಕ್ಸ್ ಟು ಗಾಡ್ ಒಂದು ವಿಷಯವನ್ನು ಫಾಲೋ ಮಾಡಿದ್ರೆ ಏನಿಲ್ಲ, ಈಗಿರೋ ಮನೆಗೆ ಒಂದು ಚಿಕ್ಕದಾಗ ಒಂದು ಹೋಮ್ ಥಿಯೇಟರ್ ಇದೆ, ಚಿಕ್ಕದಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಕ್ಕದಾಗ ಒಂದು ಜಿಮ್ ಇದೆ, ಚಿಕ್ಕದಾಗ ಒಂದು ಲಾನ್ ಇದೆ. ಜಗಳ ಆಡಿದ್ರೆ ಸಪರೇಟ್ ಆಗಿ ಕುತ್ಕೊಳ್ಳೋಕೆ ಒಂದು ಲಿವಿಂಗ್ ರೂಮ್ ಇದೆ, ಟೀಮರೆಲ್ಲ ಕುತ್ಕೊಳ್ಳೋಕೆ ಲಿವಿಂಗ್ ರೂಮ್ ಇದೆ. ಆದ್ರೆ ಯಾಕಂದ್ರೆ ಹಿಂಗೆ ಹೇಳಿದ್ರೆ ನೀವು ನಗ್ತೀರ ನೋಡಿ,
ಅಲ್ವಾ? ಒಂದ್ ಸೆಕೆಂಡ್ ಗುಡ್ ಮಾರ್ನಿಂಗ್ ಅಂದ್ರೆ ಟೀಮೋರ್ ಯಾರನ್ನ ಬಂದ್ರೆ ಯಾರ ಜೊತೆ ಪ್ರೈವಸಿ ಇರಬೇಕು ಅಂತ ಹೇಳಿ 2 ಲಿವಿಂಗ್ ರೂಮ್ ಇದೆ. ಈ ರೀತಿಯಾಗಿ ಏನೋ ಒಂದು ಚಿಕ್ಕದಾಗಿ ಒಂದು ಮನೆ ಇದೆ. ಆದ್ರೆ ಆ ಚಿಕ್ಕದಾಗಿರೋ ಮನೆ ಬೆಲೆ ರಿಯಲ್ ಎಸ್ಟೇಟ್ ಅವ್ರ ಪ್ರಕಾರ ಜಾಸ್ತಿ ಏನಿಲ್ಲ, ಭಾಳ ಏನಿಲ್ಲ, 1 ರಿಂದ 11 ಕೋಟಿ ಅಂತ ಹೇಳ್ತಾರೆ ಅಷ್ಟೇ. ಅಂತ ಒಂದು ಲೈಫ್ ನ ಲೀಡ್ ಮಾಡ್ತಕ್ಕಂಥ ಅಪರ್ಚುನಿಟಿ ಇದೆ. ಆಗ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, 2004, 2005, 2006, 2007 ಈ ಸಂದರ್ಭದಲ್ಲಿ ನಿಮ್ ತರ ಕುತ್ಕೊಂಡು ಇಲ್ಲಿ ನನ್ ಸ್ಟೇಜ್ ನಲ್ಲಿ ಇನ್ ಕೆಲವರು ಮಾತಾಡ್ತಿದ್ರು. ಅವ್ರು ಮಾತುಗಳನ್ನ ಕೇಳ್ತಾ 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 ಆಗ ಒಂದು ಏನೋ ಹುಂಡೈನಲ್ಲಿ ಬ್ರಾಂಡ್ ಕಾರ್ ಇತ್ತು. ಆ ಕಾರು ಹೆಸರು ಮರ್ತ್ಬಿಟ್ಟೆ ನನಗೆ. ಇವ್ರು ಗೊತ್ತು, ರಾಮಕೃಷ್ಣ ಸರ್ಗೆ, ಶೇಖರ್ ಸರ್ಗೆ. ಹುಂಡೈ ಕಾರ್ ಗೆಟ್ಸ್ ಅಂದ್ರೆ ನಮಗೆ ಆವತ್ತಿನ ಕಾಲದಲ್ಲಿ ತುಂಬಾ ಡ್ರೀಮ್ ಬಿಲ್ಡ್ ಆಗ್ತಿತ್ತು. ಆಗ ಒಂದು ಸೆಕೆಂಡ್ ಹ್ಯಾಂಡ್ ಸೆನ್ ಕಾರ್ ತಗೊಂಡ್ಬಿಟ್ಟು ಫೀಲ್ ಮಾಡ್ಬಿಡಪ್ಪ, ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿದ್ರು. ಲೈಫ್ ಟೈಮ್ ಅಲ್ಲಿ ಬ್ರ್ಯಾಂಡ್ ನ್ಯೂ i20 ಕಾರ್ ತಗೊಂಡ್ಬಿಟ್ರೆ ಅದು ಜೀವನ ಪರ್ಯಂತ ಸಾರ್ಥಕ. ಅದನ್ನ ಕಾರ್ ತಗೊಂಡ್ಬಿಟ್ಟು ಓಡಿಸ್ಲಿಲ್ಲ ಅಂದ್ರೆ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಆಗಾಗ ನೀರಾಗಿ ಬರ್ಸ್ಬಿಟ್ಟು ಕವರ್ ಹಾಕಿ ಇಟ್ಬಿಟ್ಟು ಭಾನುವಾರನೋ ಇನ್ಯಾವುದೋ ಒಂದು ವಾರ ಒಂದ್ ರೌಂಡಿಂಗ್ ಹೋಗಿ ಬಂದ್ಬಿಟ್ರೆ ನನ್ನ ಹತ್ರ ಕಾರ್ ಇದೆ. ಇವತ್ತು ಜಾಗ್ವಾರ್ ಯಾವ ಪರಿಸ್ಥಿತಿ ಅಂದ್ರೆ ಅದೊಂದು ಪಕ್ಕದಲ್ಲಿ ಇರ್ಲಿ ಬಿಡು ಅನ್ನೋ ಮಟ್ಟಕ್ಕೆ ಲೈಫ್ ನ ಲೈಫ್ ಸ್ಟೈಲ್ ಅನ್ನ ಇಂಡಸ್ಟ್ರಿ ಕೊಡಿಸು. ಸ್ನೇಹಿತರೆ, ಎಲ್ಲದಕ್ಕೂ ಕಾರಣ ಇಷ್ಟೇ, ಸ್ಟಾರ್ಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಈ ಬಿಸ್ನೆಸ್ ನಲ್ಲಿ ಸ್ಟ್ಯಾಂಡ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಜಾಬ್ ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಹಿಂಗ್ ಕೆಲಸ ಮಾಡಬೇಕು, ಹಿಂಗ್ ತಗೋಬೇಕು, ಅವ್ರು ಲೈಫ್ ಟೈಮ್ ಗಂಟ ಹಿಂಗ್ ಕೆಲಸ ಮಾಡಬೇಕು, ಹಂಗ್ ತಗೋಬೇಕು, ಇದೇ ಪ್ರೊಸೆಸ್ ಅಲ್ಲಿ ಇರ್ತೀವಿ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಎಷ್ಟು ವರ್ಷ 300+ ಅಂತ ಆಯ್ತಾ, ಅವ್ರು ಆಡಿ 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 ನಮ್ಮವ್ರು ಹೆಂಗ್ ಆಗೋಗಿದೆ ಅಂದ್ರೆ, ನೀನ್ ಆಂಟ್ರಪ್ರನರ್ ಹಾಕೋದ್ರೆ ನಮ್ಗೆ ಆಗತ್ತ ಆಗಲ್ಲ ಬೇಡ, ಆದ್ರೆ ನೀನು ಕಾಲಲ್ಲಿ ಹಿಡಿದು ತೋರಿಸಿದ್ದು ನಾವು ಕೈ ಮಾಡ್ತೀವಿ, ತಿಂಗಳಾದ್ರೆ ಸಂಬಳ ಕೊಟ್ಬಿಡು, ವಾರ ಆದ್ರೆ ಸಂಬಳ ಕೊಟ್ಬಿಡು. ಈ ರೀತಿ ಮೈಂಡ್ ಸೆಟ್ ಇತ್ತು. ಬಟ್ ಗುಡ್ ಥಿಂಗ್ ಏನಂದ್ರೆ ಇವತ್ತಿನ ಯುವಕರಲ್ಲಿ ಆಂಟ್ರಪ್ರನರ್ ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಜಾಸ್ತಿ ಆಗ್ತಿದೆ. ಇವತ್ತು ನಾನು ಯಾವ್ದೊಂದು ಎಲ್ಲೋ ಒಂದು TNT ಎಲ್ಲೋ ಒಂದು ಸ್ಲೋಗನ್ ಓದಿದ್ದೆ, ಅದು ಫೇಸ್ಬುಕ್ ಅಲ್ಲಿ ಕೂಡ ಹರಿದಾಡಿತ್ತು. ಮೇಜರ್ ಆಗಿ ಫೇಸ್ಬುಕ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ. ಇನ್ನೊಂದು ಜಾಗ ನೆನಪು ಬರ್ತಾ ಇಲ್ಲ. ಜಾಬ್ ಸಿಗಲಿಲ್ಲ ಅಂದ್ರೆ ದೇವರು ನಿನಗೆ ಅದೃಷ್ಟ ಕೊಟ್ಟಿದ್ದಾರೆ ಬಿಸ್ನೆಸ್ ಮಾಡು ಅಂತ. ಜಾಬ್ ಸಿಗಲಿಲ್ಲ ಅಂದ್ರೆ ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾರೆ ಬಿಸ್ನೆಸ್ ಮಾಡು ಅಂತ ಹೇಳಿ ಅಂತ ಅಪರ್ಚುನಿಟಿ. ಸ್ನೇಹಿತರೆ, ಇಲ್ಲಿ ನೀವು ಈ ಕಂಪನಿಗೆ ಜಸ್ಟ್ ನಿಮ್ಮ ಮನೆಗೆ ಏನ್ ಬೇಕು ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದಂಗೆ ನೀವು ಈ ಕಂಪನಿಗೆ ಮೆಂಬರ್ ಅಲ್ಲ, ನೀವು ಈ ಕಂಪನಿಗೆ ಡಿಸ್ಟ್ರಿಬ್ಯೂಟರ್ ಲೈಕ್ ಎ ಪಾರ್ಟ್ನರ್ ಇದ್ದಂಗೆ. ನಿಮ್ಮ ಬಿಸ್ನೆಸ್ ಅನ್ನ ನಿಮ್ಮ ಟೈಮ್ ನಲ್ಲಿ ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಮನಸ್ಸೋ ಇಚ್ಛೆ, ನಿಮ್ಮ ಇಚ್ಛೆ ಅಂದ್ರೆ ಬಿಸ್ನೆಸ್ ನಲ್ಲಿ ಮುಂದುವರಿಲಿ ಅನ್ನೋ ಒಂದು ಅಪರ್ಚುನಿಟಿಯನ್ನ ಈ ಬಿಸ್ನೆಸ್ ನಿಮ್ ಕೈಗಿಟ್ಟಿದೆ. ಅಲ್ಲ, ಅವಕಾಶ ದಾರಿ ತೋರಿಸ್ಲಿಕ್ಕೆ ನಾವು ರೆಡಿ ಇದೀವಿ. ಆ ದಾರಿನಲ್ಲಿ ಯಾರು ಬರ್ತಾರೋ ಅದು ಬಹಳ ಇಂಪಾರ್ಟೆಂಟ್. ಕಾಲೇಜ್ ನಲ್ಲಿ ಕಾಪಿ ಮಾಡಿದ್ರೆ ದಿವಾರ್ ಆಗ್ತೀವಿ, ಇಲ್ಲಿ ಕಾಪಿ ಮಾಡಿದವರು ದುಡ್ಡು ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಸೇನೆ